ಓಂ ಶಾಸ್ತ್ರದೃಷ್ಟ್ಯಾ ತೂಪದೇಶೋ ವಾಮದೇವವತ್ 30ನೇ ಸೂತ್ರ ಇದು. ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ ನಕ್ವಾಪಿ ಕಿಂಚಿನ್ನಾಮಾಸ್ತಿ ತಮೃತೆ ಪುರುಷೋತ್ತಮಂ. ಎಲ್ಲ ಶಬ್ದವೂ ಕೂಡ ಅಹಂ ತ್ವಂ ಇತ್ಯಾದಿ ಎಲ್ಲ ಶಬ್ದವೂ ಕೂಡ ಅವನ ನಾಮವೇ ಅಂತ ಹಿಂದೆ ಅನೇಕ ಪ್ರಮಾಣಗಳನ್ನು ತೋರಿಸಿ ಆಚಾರ್ಯರು ಪ್ರತಿಪಾದಿಸಿದ್ದಾರೆ. ಮತ್ತೆ ಅಂಥದ್ದೊಂದು ಪ್ರಸಂಗ ಇದೆ. ಈಗ ತತ್ವ ಪ್ರಕಾಶಕ ನೋಡೋಣ. ನನು ಅತ್ರ ಯದಿ ಪ್ರಾಣಪದೇನ ಇಂದ್ರಿಯಣಾಪಿ ವಿಷ್ಣುರೇವ ಸ್ವಾತ್ಮಾದಿ ಸರ್ವಗತತೆಯ ಉಚ್ಯತೆ. ನೀವು ಹೀಗೆ ವ್ಯಾಖ್ಯಾನ ಮಾಡಿದ್ರಿ ತತ್ವವಾದಿಗಳು. ಇಂದ್ರ ಈ ಮಾತನ್ನು ಹೇಳ್ತಿದ್ದಾನೆ. ಪ್ರಾಣಪದದಿಂದ ಅವನು ಪ್ರಾಣ ಅನ್ನೋ ಪದವನ್ನು ಪ್ರಯೋಗ ಮಾಡಿರುವುದರಿಂದ ಇಂದ್ರಿಯಣಾಪಿ ಅಂತ ತೃತೀಯ ವಿಭಕ್ತಿ ಇದೆ. ಅದರಿಂದ ಇಂದ್ರ ಹೇಳ್ತಾ ಇದ್ದಾನೆ ಪ್ರಾಣಪದದಿಂದ ಏನಂತ, ವಿಷ್ಣುರೇವ ಸ್ವಾತ್ಮಾದಿ ಸರ್ವಗತತೆಯ ಉಚ್ಯತೆ. ವಿಷ್ಣುವೇ ಅಹಂ ಮನು ಪ್ರಾಣೋವಾಹವ ಸ್ಪೃಶೆ ಅಂದ್ರೆ ನನ್ನಲ್ಲಿ ಅಂತರ್ಯಾಮಿ ಪ್ರಾಣ ಅಂತ ಅರ್ಥ. ಪ್ರಾಣಸ್ತಂಭ ಅಂದ್ರೆ ನಿನ್ನಲ್ಲಿ ಅಂತರ್ಯಾಮಿ ಪ್ರಾಣ ಅಂತ ಅರ್ಥ. ಪ್ರಾಣ ಸರ್ವಾಣಿ ಭೂತಾನಿ ಅಂದ್ರೆ ಎಲ್ಲರಲ್ಲೂ ಅಂತರ್ಯಾಮಿ ಪ್ರಾಣ ಅಂತ ಅರ್ಥ. ಹೀಗೆ ಅಂತ ಅಭಿಪ್ರಾಯ ಆಗುವುದಾದ್ರೆ, ನನ್ನಲ್ಲಿ ಅಂತರ್ಯಾಮಿ ಅಂತ ಅಭಿಪ್ರಾಯ ಇರುವುದಾದ್ರೆ ಆ ಇಂದ್ರಂದು ಮೈ ಪ್ರಾಣ ಅಂತ ಇರ್ಬೇಕಾಗಿತ್ತಲ್ಲ, ತ್ವಯಿ ಪ್ರಾಣ ಅಂತ ಇರಬೇಕಾಗಿತ್ತು. ಸರ್ವೇಶು ಪ್ರಾಣ ಅಂತ ಹೇಗೆ ಬಂತು ಅಂತ ಹೀಗೊಂದು ಪ್ರಶ್ನೆ ಬರಬೇಕಾಗ್ತದೆ. ಅದು ವಿಷ್ಣು ಅಹಂ ಇತ್ಯಾದಿ ರೂಪ ಉಪದೇಶ ಅಯೋಗಾತ್. ಈಗ ಅಲ್ಲಿರುವುದು ಅಹಂ ಪ್ರಾಣ ಅಂತಿದೆ, ಅಹಂ ಪ್ರಾಣ ತ್ವಂ ಪ್ರಾಣ ಅಂತಿದೆ. ವಿಷ್ಣುವಿನಲ್ಲಿ ನಾನು ಪ್ರಾಣ ನೀನು ಪ್ರಾಣ ಅನ್ನುವ ಈ ಒಂದು ಉಪಯೋಗ ಅಥವಾ ಉಪದೇಶ ವ್ಯವಹಾರ ಅದು ಹೊಂದೋದಿಲ್ವಲ್ಲ ಅಂತ ಪ್ರಶ್ನೆ. ಈ ಆಶಂಕೆಗೆ ಪರಿಹಾರ ರೂಪವಾಗಿರುವಂತಹ ಈ ಸೂತ್ರವನ್ನು ಹೇಳಿ ಅದನ್ನು ಅಲ್ಲೇನು ಶಾಸ್ತ್ರ ಅಂತಿದೆ ಸೂತ್ರದಲ್ಲಿ, ಶಾಸ್ತ್ರ ದೃಷ್ಟ್ಯಾದೂಪದೇಶೋ ವಾಮದೇವೋತ್ ಅಂತ. ಆ ಶಾಸ್ತ್ರ ಎಂಬ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅನ್ನೋದನ್ನ ಪ್ರಮಾಣ ಪುರಸ್ಸರವಾಗಿ ತೋರಿಸ್ತಾ ಇದ್ದಾರೆ. ಇಲ್ಲಿ ವಿಷ್ಣುವನ್ನು ಕುರಿತು ವಿಷ್ಣು ಅಹಂ, ವಿಷ್ಣು ತ್ವಂ, ಮತ್ತೆ ವಿಷ್ಣು ಸರ್ವಾಣಿ ಭೂತಾನಿ ಅನ್ನೋ ಶಬ್ದಗಳು ಪ್ರಯೋಗ ಸಾಧ್ಯ ಇಲ್ವಲ್ಲ ಅಂತ ಅವ್ರ ಪ್ರಶ್ನೆ. ವಿಷ್ಣುವಿನ ಕುರಿತು ಎಲ್ಲಾ ಶಬ್ದಗಳು ಪ್ರಯೋಗ ಆಗಬಹುದು ಅಂತ ಅನ್ನೋದನ್ನ ನಾವು ಮುಂದೆ ತೋರಿಸ್ತೀವಿ, ಹಿಂದೆನೂ ತೋರಿಸಿದ್ದೇವೆ. ಮತ್ತೆ ಈ ಮಾತನ್ನ ವಿಷ್ಣುವೇ ಹೇಳಿದ್ದು ಅಂತ ಆ ಒಂದು ಅಭಿಪ್ರಾಯನೂ ಇದೆಯಲ್ಲ. ಮಾತನ್ನು ಹೇಳ್ತಾ ಇರುವವನು ಇಂದ್ರಳಾದರೂ ಕೂಡ ಒಳಗಿದ್ದು ಅದನ್ನು ಹೇಳ್ತಾ ಇರುವವನು ಇಂದ್ರನು, ಈ ವಿಷ್ಣುನೂ ಆಗಿದ್ದಾನೆ. ಆದ್ರಿಂದ ವಿಷ್ಣು ತನ್ನನ್ನು ಕುರಿತು ತಾನೇ ಈ ನಾನು ಪ್ರಾಣನಾಗಿದ್ದೇನೆ ಅಂತ ಹೀಗೆ ಹೇಳ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಆದರೆ ಪ್ರಶ್ನೆ ಮಾಡುವವರು ವಿಷ್ಣುವು ಈ ಮಾತನ್ನು ಹೇಳ್ತಿದ್ದಾನೆ, ಇಂದ್ರನೂ ಈ ಮಾತನ್ನು ಹೇಳ್ತಿದ್ದಾನೆ ಇತ್ಯಾದಿ ಸಂಗತಿಗಳನ್ನ ಗಮನಿಸಿಲ್ಲ. ಅದಕ್ಕಾಗಿ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು. ಅದಕ್ಕಾಗಿ ಶಾಸ್ತ್ರಂ ಅಂತರ್ಯಾಮಿ ಅಂತ ಆಚಾರ್ಯರು ಅರ್ಥ ಹೇಳ್ತಾರೆ. ಶಾಸ್ತ್ರ ದೃಷ್ಟ್ಯಾತು ಉಪದೇಶ ವಾಮದೇವವತ್. ಸೂತ್ರ ಏನ್ ಹೇಳ್ತದೆ ಅಂದ್ರೆ, ಉಪದೇಶ ಇಲ್ಲೇನು ವೇದವಾಕ್ಯದಲ್ಲಿ ವ್ಯವಹಾರ ಇದೆಯಲ್ಲ, ವೇದವಾಕ್ಯ ಪ್ರಾಣೋವಾಹವ ಸ್ಪೃಶಿ ಇತ್ಯಾದಿ ರೂಪವಾಗಿ ಹೇಳಿರುವುದು ಅದು ಶಾಸ್ತ್ರ ದೃಷ್ಟ್ಯ ಯಾವ ದೃಷ್ಟಿಕೋನದಿಂದ ಹೇಳಿದೆ ಅಂದ್ರೆ ಅಂತರ್ಯಾಮಿ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದೆ. ಅದು ಶಾಸ್ತ್ರ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ. ಮತ್ತೆ ಅದಕ್ಕೇನು ದೃಷ್ಟಾಂತ ಅಂದ್ರೆ ವಾಮದೇವವತ್, ವಾಮದೇವನಂತೆ ಅಂತ ಬಂದಿದೆ. ವಾಮದೇವನಂತೆ ಅಂತ ಬರುವುದರ ಉದ್ದೇಶ ಏನು? ಅಹಂ ಮನುಹು ಅಭವಂ ಸೂರ್ಯಶ್ಚ ಅಂತ ಋಗ್ವೇದದಲ್ಲಿ ಹೀಗೊಂದು ಮಾತಿದೆ. 4ನೇ ಮಂಡಲವೋ ಅಷ್ಟಕವೋ ಹಾಗೆ ನಂಗೆ ಗೊತ್ತಾಗೋದಿಲ್ಲ. ಅಂತೂ ಅಲ್ಲಿ ಬಂದಿರುವಂತಹ ಮಾತು ಅಹಂ ಮನುಹು ಅಭವಂ, ನಾನೇ ಮನುವಾಗಿದ್ದೇನೆ, ನಾನೇ ಸೂರ್ಯನಾಗಿದ್ದೇನೆ ಅಂತ ಒಂದು ಉಲ್ಲೇಖ ಇದೆ. ಅಲ್ಲೆಲ್ಲ ಕಡೆ ಕೂಡ ಭಗವಂತನ ಮಾತೇ ಅದು. ಅದು ಯಾಕೆ ಮುಂದೆ ತೋರಿಸ್ತಾರೆ. ಇದು ಶಾಸ್ತ್ರಂ ಅಂತರ್ಯಾಮಿ ಅಂತ ಬಂತಲ್ಲ. ಶಾಸ್ತ್ರ ಅಂದ್ರೆ ನಾವು ಓದುವಂಥ ವೇದಾದಿ ಶಾಸ್ತ್ರ ಅಥವಾ ಯಾವುದೇ ವಿಜ್ಞಾನಾದಿ ಶಾಸ್ತ್ರ ಅಂತ ಅರ್ಥ ಅಲ್ಲ. ಇಲ್ಲಿ ಶಾಸ್ತ್ರ ಅಂದ್ರೆ ಈ ಸಂವಿಚ್ಛಾಸ್ತ್ರಂ ಪರಂ ಪದಂ ಅಂತ ಭಾಗವತದಲ್ಲಿ ಉಲ್ಲೇಖ ಇದೆ. ಹೀಗೆ ಉಲ್ಲೇಖ ಇರುವುದರಿಂದ ಶಾಸ್ತ್ರ ಅಂದ್ರೆ ಇಲ್ಲಿ ಅರ್ಥ ವೇದಾದಿ ಶಾಸ್ತ್ರಗಳು ಅಂತಲ್ಲ,
ಹೊರತು ಅಂತರ್ಯಾಮಿ ಆದಂಥ ವ್ಯಕ್ತಿ ಅಂತ ಅಭಿಪ್ರಾಯ. ಆದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ದೋಷ ಇಲ್ಲ ಅಂತ ನಮ್ಮ ತಾತ್ಪರ್ಯ. ವಸ್ತುತಃ ಈಗ ಶಾಸ್ತ್ರ ಎಂಬ ಶಬ್ದ ಏನು ಬರ್ತದಲ್ಲ, ಆ ಶಾಸ್ತ್ರ ಎಂಬ ಶಬ್ದ ಶಾಸು ಅನುಶಿಷ್ಟವನ್ನು ಧಾತುವಿಗೆ ಸ್ಟ್ರಾಂಗ್ ಪ್ರತ್ಯಯ ಬಂದು ಹುಟ್ಟಿದ್ದು. ಅದೇ ಪ್ರತ್ಯಯ ಇಲ್ಲಿ ಇರಲಿ, ಆದರೆ ಅದು ಹೇಳ್ತದೆ ಯಾವುದನ್ನ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕಷ್ಟೆ. ಮತ್ತೆ ಅದಕ್ಕೆ ಎಲ್ಲಿ ಪ್ರಯೋಗ ಇದೆ ಅಂತ ಅನ್ನೋದನ್ನ ಗಮನಿಸಿದ್ರೆ ಇದು ಗೊತ್ತಾಗ್ತದೆ. ಉಳಿದ ಎಲ್ಲಾ ಕಡೆನೂ ಕೂಡ ಶಾಸ್ತ್ರ ಅಂದ್ರೆ ಗ್ರಂಥ ಅಂತ ಅರ್ಥ ಆಗ್ತದೆ, ಇಲ್ಲ ಅಂತಲ್ಲ. ಶಾಸು ಅನುಶಿಷ್ಟವು ಧಾತು, ಶಾಸ್ತಿ ವ್ಯಕ್ತಿಗೆ ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅಂತ ಅನ್ನೋದನ್ನ ತಿಳಿಸುವುದೇ ಶಾಸ್ತ್ರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೀಗೆ ಉಲ್ಲೇಖ ಇರುವುದು ಪ್ರಸಿದ್ಧನೇ ಇದೆ. ಹೀಗೆ ಶಾಸು ಅನುಶಿಷ್ಟವು ಧಾತುವಿನ ಮೇಲೆ ಸ್ಟ್ರನ್ ಪ್ರತ್ಯಯ ಬಂದು ಹುಟ್ಟಿದಾಗ ಶಾಸ್ತಿ ಇದು ಶಾಸ್ತ್ರಂ ಅಥವಾ ಶಿಷ್ಯತೆ ಅನೇನೈತೆ ಶಾಸ್ತ್ರಂ ಅಂತ ಹೀಗೆ ಉಲ್ಲೇಖ ನಮಗೆ ಈ ತರ ಕಾಣಿಸ್ತದೆ. ಆದರೆ ಅದಲ್ಲದೇನೆ ಈ ತರನು ಕೂಡ ಪ್ರತ್ಯಯ ಅದೇ ಇರಲಿ ಅಥವಾ ಮತ್ತೆ ಯಾವುದೇ ಪ್ರತ್ಯಯ ಇರಲಿ, ಅದೇನೇ ಇದ್ರು ಭಗವಂತನನ್ನೇ ಅದು ಅಂತರ್ಯಾಮಿಯಾದ ವ್ಯಕ್ತಿಯನ್ನೇ ಅದು ಹೇಳ್ತದೆ. ಒಳಗೆ ನಿಂತು ಯಾರಿಂದ ಏನ್ ಮಾಡಿಸ್ಬೇಕೋ ಅದನ್ನು ಮಾಡಿಸುವಂತವನೇ ಶಾಸ್ತ್ರ ಅಂತ ಈಗ ಅದರ ಅರ್ಥ. ಮತ್ತೆ ಶಾಸವನ್ನು ಹುಟ್ಟು ಧಾತು ಸ್ಟ್ರಾಂಗ್ ಪ್ರತ್ಯಯ ಅಂತ ಈಗೇನು ಹೇಳಿದಾರಲ್ಲ, ಒಳಗಿದ್ದು ಶಾಸನ ಮಾಡ್ತಾನೆ ಮತ್ತು ರಕ್ಷಿಸ್ತಾನೆ. ಶಾಸ್ತ್ರನ್ ಶಾಸ್ತಿ ತ್ರಾಯತಿ ಚ, ಈ ಕಾರಣ ಗಾಯತ್ರಿ ಅಂತ ಹೇಗೆ ಬಂದಿದೆಯಲ್ಲ ಆ ಥರ ಒಳಗಿದ್ದು ನಮ್ಮನ್ನ ಪ್ರೇರಿಸ್ತಾನೆ ಹಾಗೆ ರಕ್ಷಿಸ್ತಾನೆ ಕೂಡ ಅನ್ನೋ ಅರ್ಥದಲ್ಲಿ ನಾವು ಎರಡು ಧಾತುಗಳ ಸಂಗಮದಿಂದ ಶಾಸ್ತ್ರ ಎಂಬ ಶಬ್ದ ಹುಟ್ಟಿದೆ ಅಂತ ಹೇಳೋದು ಆಚಾರ್ಯರಿಗೆ ಸಮ್ಮತವಾದ ನಿಷ್ಪತ್ತಿ ಪ್ರದರ್ಶನ ಆಗ್ತದೆ. ಇಲ್ಲದೆ ಹೋದ್ರೆ ಕೇವಲ ಸ್ಟ್ರನ್ ಅನ್ನೋ ಪ್ರತ್ಯಯ ಯಾಕೆ ಬಂತು ಅಂದ್ರೆ ಶಬ್ದ ನಿಷ್ಪನ್ನ ಆಗ್ಬೇಕಾಗಿದೆ ಬಂತು ಅಂತ ಹೇಳ್ಬೇಕಾಗ್ತದೆ. ಷಣ್ ಪ್ರತ್ಯೇಕ ಅರ್ಥ ಏನು ಅಂತ ಈ ವ್ಯಾಕರಣ ತೋರಿಸೋದಿಲ್ಲ, ಕರ್ಣ ಎಂಬ ಅರ್ಥದಲ್ಲಿ ಬಂದಿದೆ ಅಂತ. ಈಗ ನಾವಾದ್ರೆ ರಾತ್ರಿ ಗಾಯತ್ರಿ ಮೊದಲಾದ ಶಬ್ದಗಳ ನಿಷ್ಪತ್ತಿ ಆಚಾರ ಮಾಡಿ ತೋರಿಸಿದ್ದಾರೆ ಬೇರೆ ಬೇರೆ ಕಡೆ. ಆದ್ರಿಂದ ಒಳಗಿದ್ದು ಪ್ರೇರಿಸುವವನು ಮತ್ತು ರಕ್ಷಿಸುವವನು ಅನ್ನೋ ಅರ್ಥದಲ್ಲಿ ಮಾಡಿದರೆ ಅದು ಹೆಚ್ಚು ಸರಿಯಾಗುತ್ತೆ. ಆದ್ರಿಂದ ಒಳಗಿದ್ದು ರಕ್ಷಿಸ್ತಾನೆ, ನನ್ನನ್ನು ಇಂದ್ರನನ್ನೂ ಒಳಗಿದ್ದು ರಕ್ಷಿಸಿದ್ದಾನೆ, ನಿನ್ನನ್ನು ವಿಶ್ವಾಮಿತ್ರನನ್ನೂ ಒಳಗಿದ್ದು ರಕ್ಷಿಸಿದ್ದಾನೆ, ಸಕಲ ಜೀವಗಳನ್ನು ಕೂಡ ಒಳಗಿದ್ದು ರಕ್ಷಿಸ್ತಾನೆ. ಆದ್ರಿಂದ ಅವನನ್ನ ಶಾಸ್ತ್ರ ಅಂತ ಹೀಗೆ ಹೇಳ್ತಾರೆ. ಏತತ್ ಪ್ರಾಣಸ್ಯ ವಿಷ್ಣುತ್ವೇಪಿ ಪ್ರಾಣ, ಈಗ ನಾವು ನಮ್ಮ ತಾತ್ಪರ್ಯ ಏನು ಅಂದ್ರೆ ಇಲ್ಲೇನು ಪ್ರಾಣ ಅಂತ ತಾನು ಬಂದಿದ್ದಾನಲ್ಲ ಅವನು ಇಂದ್ರ ಅಲ್ಲ, ವಿಷ್ಣುವೇ ಹೌದು. ಆದ್ರೂ ಅವನನ್ನು ಕುರಿತು ಪ್ರಾಣ ಎಂಬ ಉಪದೇಶ ಯುಕ್ತವೇ. ಯಾಕೆ ಅಂದ್ರೆ ಅಯಂ ಉಪದೇಶ, ನೋಡಿ ಸೂತ್ರದ ಅರ್ಥ ತೋರಿಸ್ತಾರೆ ಜಯತೀರ್ಥರು. ಉಪದೇಶ ವಾಮದೇವವತ ಅಂತ ಉಪದೇಶ ಅಂತಲ್ಲಿ ಪ್ರಥಮ ವಿಭಕ್ತಿ ಏಕವಚನ ಇದೆಯಲ್ಲ, ಶಾಸ್ತ್ರದಲ್ಲಿ ಬಂದಿರುವ ಈ ಉಲ್ಲೇಖ ಅಂತರ್ಯಾಮಿ ಶಾಸ್ತ್ರ ದೃಷ್ಟಿಯ ಅಂತಿದೆ. ದೃಷ್ಟಿ ಅಂದ್ರೆ ಅಂತರ್ಯಾಮಿ ರೂಪ ಭಗವದಪೇಕ್ಷೆಯ, ಅಂತರ್ಯಾಮಿ ಎಂಬ ರೂಪವುಳ್ಳಂತಹ ಭಗವಂತನ ದೃಷ್ಟಿಕೋನದಿಂದ ಆ ಪ್ರಯೋಗ ಇದೆ. ಹೀಗೆ ಸೂತ್ರಾರ್ಥೆ ಸ್ಥಿತೆ, ಸೂತ್ರದ ಅರ್ಥ ಒಟ್ಟಾರೆ ಹೀಗಾಗ್ತದೆ. ಅದಾದ್ಮೇಲೆ ಅಂತರ್ಯಾಮಿಯನ್ನೇ ಕುರಿತು ಅಹಮಾದಿ ಪ್ರಯೋಗ ಹೇಗೆ ಉಂಟಾಗ್ತದೆ ಅಂತ ಪ್ರಶ್ನೆ ಉಳಿದವರಿಗೆ ಬರಬಹುದು. ಇಷ್ಟೆಲ್ಲ ಕೇಳಿದ ಮೇಲೆ ಕೂಡ ಅವರಿಗೆ ಈ ಅಹಂ ತ್ವಂ ಇತ್ಯಾದಿ ಶಬ್ದಗಳು ಅಂತರ್ಯಾಮಿಯನ್ನು ಹೇಗೆ ಹೇಳ್ತವೆ ಅಂತ ಅನ್ನೋದನ್ನ ಸ್ಮೃತಿಯ ಮೂಲಕವೇ ತೋರಿಸಬೇಕಾಗ್ತದೆ. ಸ್ಮೃತಿ ಅಂದ್ರೆ ಪೌರುಷೇಯ ವಾಕ್ಯ ಅಂತ ಅರ್ಥ. ಅದನ್ನೇ ತತ್ತನ್ನಾಮ್ನೋಚ್ಯತೆ ವಿಷ್ಣು ಶಾಸ್ತ್ರತ್ವ ಹೇತುತಃ. ಇಲ್ಲಿ ನೋಡಿ, ಅಲ್ಲಿ ಮೇಲೆ ಶಾಸ್ತ್ರಂ ಅಂತರ್ಯಾಮಿ ಅಂತಿದೆಯಲ್ಲ, ಅದು ಅಕಾರಾಂತವಾದ ಶಬ್ದ, ಸ್ಟ್ರನ್ ಪ್ರತ್ಯಯ. ಶಾಸ್ತ್ರಂ ಶಾಸ್ತ್ರೇ ಶಾಸ್ತ್ರಾಣಿ, ಅಥವಾ ಭಗವಂತನನ್ನು ಅಂತ ಹೇಳಿದಾಗ ಶಾಸ್ತ್ರ ಶಾಸ್ತ್ರವು ಶಾಸ್ತ್ರ ಪುಲ್ಲಿಂಗ ಆಗ್ತದೆ. ಇಲ್ಲಿ ಸರ್ವಶಾಸ್ತ್ರತ್ವ ಹೇತುತಃ ಅಂತ ಕೊಟ್ಟಿದಾರಲ್ಲ, ಇದು ಪಾಠ ಏನೇ ಇಲ್ಲಿ ಒಂದೊಂದರ ಪಾಠ ಏನಾದ್ರೂ ಇದ್ದಿರಬಹುದು ಎಲ್ಲಿಯಾದ್ರೂ. ಇಲ್ಲಿ ಶಾಸ್ತಾರು ಶಾಸ್ತಾರ ಅಂತ ತ್ರಿಚ್ ಪ್ರತ್ಯಯಾಂತವಾದ ಶಬ್ದ ಇದು ಇಲ್ಲಿ ನಮಗೆ ಕಾಣಿಸ್ತಾ ಇರೋದು. ಸರ್ವಂ ಶಾಸ್ತ್ರೀತ ಸರ್ವಶಾಸ್ತ್ರ, ವಕ್ತ ಪ್ರವಕ್ತ ಭೋಕ್ತ ಹೇಗೋ ಹಾಗೆ ಅದರ ಮೇಲೆ ಈ ತ್ವ ಪ್ರತ್ಯಯ ಬಂದಿದೆ. ಸರ್ವರನ್ನು ಒಳಗೆ ನಿಂತು ಅವನು ನಿಯಮಿಸ್ತಾ ಇರೋದ್ರಿಂದ ಶಾಸ್ತ್ರತ್ವ ಹೇತುತಃ ಅಂತಿದೆ. ಒಂದು ವೇಳೆ ಶಾಸ್ತ್ರತ್ವ ಹೇತುತಃ ಅಂತಿದ್ರೆ ಅವಾಗಂತೂ ಆ ಸೂತ್ರಕ್ಕೆ ಸರಿಯೇ ಬಂದಿತ್ತು. ಆದರೆ ಪ್ರಾಯ ನಮಗೆ ಶಾಸ್ತ್ರ ಎಂಬ ಶಬ್ದ ಅಂತರ್ಯಾಮಿ ಅನ್ನುವ ಅರ್ಥದಲ್ಲಿ ಅಕಾರಾಂತವಾದ ಶಬ್ದ ನಮಗೆ ಪರಿಚಿತ ಅಲ್ಲ. ಶಾಸ್ತ್ರ ಅಂದ್ರೆ ಶಾಸ್ತಾರೋ ಶಾಸ್ತಾರ ಅಂತ ಋಕಾರಾಂತವಾದ ಶಬ್ದ ನಮಗೆ ಪರಿಚಿತ ಆಗಿರೋದ್ರಿಂದ ಋಕಾರಾಂತ ಶಬ್ದವನ್ನೇ ಪ್ರಯೋಗ ಮಾಡಿ ಉಪನಿಷತ್ತು ಅಲ್ಲ ಈ ಪುರಾಣ ವಾಕ್ಯ ಪದ್ಮ ಪುರಾಣದ ವಾಕ್ಯ ಅದನ್ನು ನಮಗೆ ಸ್ಪಷ್ಟಪಡಿಸಿರ್ಬೋದು.
ನಮಗೆ ಪರಿಚಿತವಾದ ಶಬ್ದ ಋಕಾರಾಂತವಾದ ಶಾಸ್ತ್ರ ಶಬ್ದ, ಅಲ್ಲಿ ಬರ್ತದೆ ಶಾಸ್ತ್ರ ಅಂತ, ಅದನ್ನು ತೋರಿಸಿರುವ ಸಾಧ್ಯತೆಯೂ ಕೂಡ ಇದೆ. ನಕ್ವಾಪಿ ಕಿಂಚಿನ್ ನಾಮ ಅಸ್ತಿ ತಮೃತೆ ಪುರುಷೋತ್ತಮ, ಆ ಭಗವಂತನ ಬಿಟ್ಟು ಇನ್ಯಾವ ನಾಮವೂ ಕೂಡ ಎಲ್ಲಿಯೂ ಇಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಅವ್ರದ್ದು ಮತ್ತೊಂದು ಪ್ರಶ್ನೆ ಇದೆ. ಹೌದು, ಅಂತರ್ಯಾಮಿಯನ್ನ ಕುರಿತು ಅಹಂ ತ್ವಂ ಇತ್ಯಾದಿ ಶಬ್ದಗಳು ಪ್ರಯೋಗ ಕಾಣ್ತಿಲ್ವಲ್ಲ, ಪ್ರಯೋಗ ಅದರ್ಶನಾಥ ತದಯೋಗ ಜಗತ್ತರಲ್ಲೂ ಕಾಣ್ತಿಲ್ಲ, ಅದರಿಂದ ನೀವು ಅಂತರ್ಯಾಮಿಯನ್ನೇ ಈ ಶಬ್ದಗಳೆಲ್ಲವೂ ಹೇಳ್ತವೆ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದ್ರೆ, ಸೂತ್ರದಲ್ಲೇ ಹೇಳಲ್ಪಟ್ಟ ದೃಷ್ಟಾಂತ ಇದೆ ವಾಮದೇವೋತ ಅಂತ, ಅದನ್ನ ಆಚಾರ್ಯರು ಋಗ್ವೇದದ ಮಾತಿನಿಂದ ಉದ್ಧರಿಸಿದ್ದಾರೆ. ಈ ಋಗ್ವೇದದಲ್ಲಿ ಅಂತರ್ಯಾಮಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ವಾಮದೇವೋಹಂ ಮನ್ವಾದಿ ವಾಮದೇವ ಅಹಂ ಮನ್ವಾದಿ ಶಬ್ದಾನ್ ಪ್ರಯುಜೆ. ಅಲ್ಲಿ ವಾಮದೇವ ಅಂತ ಒಬ್ಬ ಋಷಿ, ಅವನು ಆ ಮಂತ್ರದ ದ್ರಷ್ಟಾರ, ಹೀಗಿರೋ ಪ್ರಸಂಗ ಇದೆ. ಅವನು ಅಹಂ ಮತ್ತು ಮನು ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾನೆ. ಅಹಂ ಮನು, ಅಹಂ ಸೂರ್ಯ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾನೆ. ಪ್ರಯುಜೆಯಲ್ಲಿ ಚಕಾರ ತಥಾ ಅಯಂ ಉಪದೇಶ ಯುಕ್ತ. ಹಾಗೆ ಇಲ್ಲೂ ಕೂಡ ಇಂದ್ರನು ನಾನೇ ಪ್ರಾಣ ನೀನೇ ಪ್ರಾಣ ಅಂತ ಹೀಗೆ ಪ್ರಯೋಗ ಮಾಡಿರುವುದು ತಪ್ಪಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ಬೋದು, ಅಲ್ಲ ಅಲ್ಲೇ ನಮ್ಗೆ ವಿವಾದ ಇದೆ, ಅದನ್ನೇ ನೀವು ದೃಷ್ಟಾಂತ ತೋರಿಸ್ತೀರಿ, ಆ ದೃಷ್ಟಾಂತವನ್ನು ನಾವು ಯಾಕೆ ಒಪ್ಪಬೇಕು ಅಂತ ಪ್ರಶ್ನೆ ಬರ್ಬೋದು. ನಚ ತತ್ರಾಪಿ ವಿವಾದ, ಅದು ಸ್ಪಷ್ಟ ಇದೆ. ಯಾಕೆಂದ್ರೆ ವಾಮದೇವಸ್ಯ ಮನ್ವಾದಿತ್ವ ಅಭಾವ, ಅದು ವಾಮದೇವನೇ ಮನು ಹೇಗಾಗ್ತಾನೆ? ವಾಮದೇವನೇ ಮನು, ವಾಮದೇವನೇ ಸೂರ್ಯ ಆಗ್ತಾನೆ? ಆ ಋಷಿಯೊಬ್ಬ ದೊಡ್ಡ ದೊಡ್ಡ ದೇವತೆಗಳು ಸೂರ್ಯ ಚಂದ್ರ ಮನು ಅಗ್ನಿ ಯಮ ವರುಣ ಎಲ್ಲವೂ ಹೇಗಾಗೋದು ಸಾಧ್ಯ ಇಲ್ಲ. ಆದ್ರಿಂದ ಅದಲ್ಲ, ವಾಮದೇವನಿಗೆ ಮನ್ವಾದಿತ್ವ ಅನ್ನೋದಿಲ್ಲ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ಬೋದು, ಅಲ್ಲ ವಾಮದೇವ ಮನು ಸೂರ್ಯ ಇತ್ಯಾದಿ ಆಗದೆ ಇರ್ಬೋದು, ಆದರೆ ಅದ್ವೈತದ ದೃಷ್ಟಿಯಿಂದ ಇದು ಸಕಲ ಚೇತನರು ಏಕ ಅಲ್ವಾ, ಆದ್ರಿಂದ ಆ ದೃಷ್ಟಿಯಿಂದ ಹೇಳಿದ್ದೀವಿ ಅಂತ ಪ್ರಶ್ನೆ. ಈ ಪ್ರಶ್ನೆ ಮಾಡುವಾಗ ಇಲ್ಲಿವರೆಗೆ ಕೆಲವು ಕಡೆ ದ್ವೈತಿಗಳು ಅದ್ವೈತಿಗಳು ಇಬ್ರು ಸೇರಿ ಪ್ರಶ್ನೆ ಮಾಡಿದ್ದಾರೆ. ದ್ವೈತಿಗಳಾದವರಲ್ಲಿ ಈ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದೇ ಇದ್ದವರು, ನಡುವೆ ಅದ್ವೈತಿಗಳು ಪ್ರಶ್ನೆ ಮಾಡ್ತಾರೆ. ಈಗ ಮಾಡ್ತಿರೋ ಪ್ರಶ್ನೆ ಅದ್ವೈತದ್ದು. ಚೈತನ್ಯಕ್ಕೆ ವಿವಕ್ಷಯ ಉಕ್ತಿ, ವಾಮದೇವ ತನ್ನನ್ನು ತಾನೇ ಮನು ಸೂರ್ಯ ಅಂತ ಹೇಳ್ಕೊಳ್ತಾರೆ. ಯಾಕೆಂದ್ರೆ ಇದು ಒಂದೇ ಚೇತನ, ಪರಬ್ರಹ್ಮ ಒಂದೇ ಚೇತನ, ಅದರಿಂದ ಆ ದೃಷ್ಟಿಯಿಂದ ಹೇಳಿದ್ದೀವಿ ಅಂದ್ರೆ ಕಿಮತ್ರ ಸಾಕ್ಷಾತ್ ಐಕ್ಯ ಮುಚ್ಚತೆ ಲಕ್ಷಣ ಯಾವ? ಈ ಎಲ್ರಿಗೂ ಕೂಡ ಜೀವರಿಗೆ ಐಕ್ಯವನ್ನು ಹೇಳಲಿಕ್ಕೆ ಹೋಗ್ತಿರಲ್ಲ, ಅದು ಸಾಕ್ಷಾತ್ ಐಕ್ಯ ಹೇಳ್ತಿರೋ ಅಥವಾ ಲಕ್ಷಣ ದೃಷ್ಟಿಯಿಂದ ಲಕ್ಷಣವನ್ನು ಅವಲಂಬಿಸಿ ಐಕ್ಯ ಹೇಳ್ತಿರೋ ಅಂತ ಪ್ರಶ್ನೆ. ಸಾಕ್ಷಾತ್ ಐಕ್ಯ ಅಂದ್ರೆ ಏನರ್ಥ ಅದನ್ನು ನೋಡೋಣ. ಈಗ ನಾದ್ಯ ವಿರೋಧಾತ್, ಮೊದಲನೇದಂತೂ ಸರಿಯಲ್ಲ, ವಿರೋಧ ಬರ್ತದೆ. ಅದಕ್ಕೆ ಭಾವದೀಪ ಟಿಪ್ಪಣಿಯಲ್ಲಿ ಸಾಕ್ಷಾತ್ ಅಂದ್ರೆ ಶುದ್ಧ ಚೈತನ್ಯ ಲಕ್ಷಣ ಅನಾಶ್ರಿತ್ಯ ವಿಶಿಷ್ಟಯೋ ಐಕ್ಯಮಿತ್ಯರ್ಥ. ಅದ್ವೈತದಲ್ಲಿ ಐಕ್ಯವನ್ನು ಹೇಗೆ ಪ್ರತಿಪಾದನೆ ಮಾಡ್ತಾರೆ ಅಂತ ಅನ್ನೋದು ಗೊತ್ತಿದ್ರೆ ಇದು ಸುಲಭ ಆಗ್ತದೆ. ಈಗ ತತ್ ತ್ವಂ ಅಸಿ ಅಂತ ಹೀಗೆ ವಾಕ್ಯ ಪ್ರಯೋಗ ಇದೆ. ತತ್ ಅಂದ್ರೆ ಸರ್ವಜ್ಞತ್ವಾದಿ ಗುಣವಿಶಿಷ್ಟವಾದ ಬ್ರಹ್ಮ, ತ್ವಂ ಅಂದ್ರೆ ಅಲ್ಪಜ್ಞತ್ವಾದಿ ಗುಣವಿಶಿಷ್ಟನಾದ ಜೀವ. ಇವರಿಬ್ಬರಿಗೂ ವಿರುದ್ಧ ಧರ್ಮಾಧಿಕರಣ ಉಳ್ಳವರಾಗಿದ್ದಾರಲ್ಲ, ಇವರಿಬ್ಬರನ್ನು ಅಭಿನ್ನರು ಅಂತ ಹೇಳೋದು ಹೇಗೆ? ಇಲ್ಲಾದ್ರೂ ಒಂದ್ ಕಡೆ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದಾದ್ರೂ ಬ್ರಹ್ಮ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಗುಣಪೂರ್ಣವಾದ ಬ್ರಹ್ಮ ಗುಣಪೂರ್ಣ ಅಲ್ಲದೇ ಇರುವಂತಹ ನನ್ನಿಂದ ಅಭಿನ್ನ ಆಗುವುದು ಹೇಗೆ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಅದನ್ನೇ ವಿರೋಧ ಅಂತೇಳಿ. ಅದಕ್ಕೆ ಈ ಮುಂದಿನ ಹೇಳಿದಾಗ ಮತ್ತೆ ಈ ಹಿಂದಿನ ವಾಕ್ಯ ಇನ್ನೂ ಸ್ಪಷ್ಟ ಆಗ್ತದೆ. ಅದಕ್ಕೆ ಸಾಮಾನ್ಯವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಲಕ್ಷಣವನ್ನು ಆಶ್ರಯಿಸ್ತಾರೆ. ತತ್ವಮಸಿ ಅಂತ ಹೀಗೆ ಹೇಳಿದಾಗ ತತ್ ಅಂದ್ರೆ ಸರ್ವಜ್ಞತ್ವಾದಿ ಗುಣ ವಿಶಿಷ್ಟ ಬ್ರಹ್ಮ, ತ್ವಂ ಅಂದ್ರೆ ಅಲ್ಪಜ್ಞತ್ವಾದಿ ಗುಣ ವಿಶಿಷ್ಟನಾದ ಜೀವ ಅಂತ ಹೀಗಿದೆಯಲ್ಲ, ಅಲ್ಲಿ ಸರ್ವಜ್ಞತ್ವ ಮತ್ತು ಅಲ್ಪಜ್ಞತ್ವ ಗುಣಗಳು ಎರಡು ಭಿನ್ನ ಭಿನ್ನ ಶಬ್ದಗಳಿಂದ ಏನು ಪ್ರತಿಪಾದಿತ ಆಗಿವಲ್ಲ, ಅವೆರಡನ್ನು ನಾವು ತೆಗೆದು ಹಾಕಿಬಿಡೋಣ, ಅವಕ್ಕೆ ಕತ್ತರಿ ಹಾಕೋಣ. ಕೇವಲ ತತ್ವ ಅಂದ್ರೆ ಒಂದು ಚೈತನ್ಯ, ತ್ವಂ ಅಂದ್ರೆ ಇದೊಂದು ಚೈತನ್ಯ ಅಷ್ಟೇ. ಒಂದು ಚೇತನವೂ ಇನ್ನೊಂದು ಚೇತನವೂ ಅಭಿನ್ನ ಅಂತ ಅರ್ಥ. ಅದರಿಂದ ವಾಚ್ಯವಾದ ಗುಣಗಳು ಅಲ್ಲಿ ಪ್ರತಿಪಾದಿತ ಆಗಿದ್ರೆ ಆವಾಗ ಹೇಗಿದೆ ಸರಿ ಅಂತ ಪ್ರಶ್ನೆ ಬರ್ತಿತ್ತು. ಅದು ಗುಣಗಳನ್ನು ಅದು ಹೇಳ್ತಾನೆ ಇಲ್ಲ, ಲಕ್ಷಣದ ಮೂಲಕ ಅದನ್ನು ತೆಗೆದು ಹಾಕ್ತೇವೆ ಅಂತ ತಾತ್ಪರ್ಯ.
ಇದನ್ನೇ ಜಹದ ಜಹಲ್ ಲಕ್ಷಣ ಅಂತ ಹೇಳ್ತಾರೆ. ಈಗ ಮೂಲ ತತ್ವ ಎಂಬ ಶಬ್ದಕ್ಕೆ ಸರ್ವಜ್ಞತ್ವಾದಿ ಗುಣ ವಿಶಿಷ್ಟವಾದ ಬ್ರಹ್ಮ ಅಂತ ಅರ್ಥ, ಅಂದ್ರೆ ಚೈತನ್ಯ ಅಂತ ಅರ್ಥ. ಅಲ್ಲಿ ಸರ್ವಜ್ಞತ್ವಾದಿ ಗುಣಗಳಿಗೆ ಒಂದು ಅಂಶಕ್ಕೆ ಕತ್ತರಿ ಹಾಕಿದೀವಿ, ತತ್ ಅಂದ್ರೆ ಕೇವಲ ಚೈತನ್ಯ ಅಂತ ಅರ್ಥ ಇಟ್ಕೊಂಡಿದ್ದೀವಿ. ಇನ್ನೊಂದು ಅರ್ಥ ಇಟ್ಕೊಂಡಿದ್ವಿ, ಒಂದ್ ಸ್ವಲ್ಪ ಜಹತ್ ಬಿಟ್ಟಿದೀವಿ, ಒಂದ್ ಸ್ವಲ್ಪ ಅಜಹತ್ ಬಿಟ್ಟಿಲ್ಲ. ತ್ವಮ್ ಅನ್ನೋದ್ರಿಂದ ಕೂಡ ಅಲ್ಪಜ್ಞತ್ವಾದ ಗುಣಗಳನ್ನು ರಿಜೆಕ್ಟ್ ಮಾಡಿದ್ದೇವೆ, ಅದು ಜಹತ್. ಚೈತನ್ಯ ಅಂತ ಅರ್ಥ, ಅದು ಅಜಹತ್. ಹೀಗೆ ಒಂದಿಷ್ಟು ಲಕ್ಷಣಗಳನ್ನು ಬಿಡುವುದು, ಮತ್ತೊಂದಿಷ್ಟು ಲಕ್ಷಣಗಳನ್ನು ತಗೊಳ್ಳೋದು. ಈ ತರ ಅವರು ಜಹದ ಜಹಲ್ ಲಕ್ಷಣದ ಮೂಲಕ, ಅಥವಾ ಅದ್ವೈತ ಶಾಸ್ತ್ರದಲ್ಲಿ ಯಾವ ಲಕ್ಷಣ ಅಂತ ಅನ್ನೋದ್ರ ಬಗ್ಗೆ ಏನಾದ್ರು ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದಿರಬಹುದು. ಸಾಮಾನ್ಯವಾಗಿ ಈ ತರ ಹೇಳ್ತಾರೆ. ಆದ್ದರಿಂದ ಲಕ್ಷಣವನ್ನು ಆಶ್ರಯಿಸಿದ್ರೆ ಅಭೇದ ಹೇಳುವ ಸಾಧ್ಯತೆ ಇದೆ ಅದ್ವೈತಿಗಳು. ಆದ್ರಿಂದ ಅಲ್ಲಿ ಶ್ಲೋಕದಲ್ಲಿ ಸಾಕ್ಷಾತ್ ಅಂತ ಇದೆಯಲ್ಲ ಟೀಕಾದಲ್ಲಿ, ಸಾಕ್ಷಾತ್ ಅಂದ್ರೆ ಲಕ್ಷಣವನ್ನು ಆಶ್ರಯಿಸದೆ ಹೋದ್ರೆ, ಲಕ್ಷಣವನ್ನು ಆಶ್ರಯಿಸದೆ ಐಕ್ಯವನ್ನು ಹೇಳಿದ್ರೆ ಆವಾಗ ವಿರೋಧ. ಯಾಕಂದ್ರೆ ವಿರುದ್ಧ ಧರ್ಮಾಧಿಕರಣವಾದ ಎರಡು ತತ್ವಗಳಿಗೆ ಐಕ್ಯ ಬರೋದು ಸಾಧ್ಯ ಇಲ್ಲ. ಇದನ್ನೇ ಹೇಳಿದ್ದು. ನ ದ್ವಿತೀಯ ಲಕ್ಷಣಾಯ ಅಮುಖ್ಯತ್ವ. ನೀವಿನ್ನು ಎರಡನೇ ಪ್ರಯೋಗ ಮಾಡಿದ್ರೆ, ಲಕ್ಷಣಾ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ ಅಂತಂದ್ರೆ ಅದು ಅಮುಖ್ಯ ಪ್ರಯೋಗ ಆಯಿತು. ಶಾಸ್ತ್ರಗಳಿಗೆ ಮುಖ್ಯ ದೃಷ್ಟಿಕೋನದಿಂದ ಅರ್ಥ ಹೇಳಬೇಕು. ಅಮುಖ್ಯ ದೃಷ್ಟಿಕೋನದಿಂದ ಹೇಳುವುದು ಹೇಳಿದವನಿಗೊಂದು ಡಿಸ್ಅಡ್ವಾಂಟೇಜ್, ಅದರ ವಾಕ್ಯದ ಶಕ್ತಿಯನ್ನು ಕುಗ್ಗಿಸಿದಂತಾಗ್ತದೆ. ಅದು ಯೋಗ್ಯ ಅಲ್ಲ. ವಾಕ್ಯ ಅಮುಖ್ಯ ಅರ್ಥ ಪ್ರತಿಪಾದಕ ಆಗಿಬಿಡ್ತು ಅಂತ ತಾತ್ಪರ್ಯ. ಸಾಕ್ಷಾತ್ ಅಂತ ಏನಿದೆಯಲ್ಲ, ಅಲ್ಲಿ ಸಾಕ್ಷಾತ್ ಐಕ್ಯ ಮುಚ್ಚತೆ ಲಕ್ಷಣ ಯಾವ ಅಂತ. ಸಾಕ್ಷಾತ್ ಅಂದ್ರೆ ಯಾವ ಲಕ್ಷಣವನ್ನು ಮಾಡೇ ಇಲ್ಲ ಅಂತ ಅರ್ಥ. ಜಹಲ್ ಲಕ್ಷಣ ಮಾಡಲಿಲ್ಲ, ಅಜಹಲ್ ಲಕ್ಷಣ ಮಾಡಲಿಲ್ಲ, ಜಹದ ಜಹಲ್ ಲಕ್ಷಣನೂ ಮಾಡಲಿಲ್ಲ. ನೇರವಾದ ಅರ್ಥವನ್ನು ಇಟ್ಕೊಳ್ಳೋದು. ತತ್ವ ಅಂದ್ರೆ ಸರ್ವಜ್ಞತ್ವಾದ ಗುಣ ವಿಶಿಷ್ಟವಾದ ಚೈತನ್ಯ, ತ್ವಮ್ ಅಂದ್ರೆ ಅಲ್ಪಜ್ಞತ್ವಾದ ಗುಣ ವಿಶಿಷ್ಟವಾದ ಚೈತನ್ಯ, ಇವೆರಡಕ್ಕೂ ಐಕ್ಯ ಹೇಳುವ ಪ್ರಯತ್ನ. ಅದನ್ನೇ ವಿರೋಧ ಅಂತ ಹೇಳಿತ್ತು. ವಿರುದ್ಧ ಧರ್ಮಾಧಿಕರಣವಾದ ಎರಡು ಸಂಗತಿಗಳಿಗೆ ಅಭೇದ ಹೇಳಲಿಕ್ಕೆ ಬರೋದಿಲ್ಲ ಅಂತ. ನದ್ವಿತೀಯ ಅಂದ್ರೆ ಅಜಹಲ್ ಲಕ್ಷಣದ ಜಹದ ಜಹಲ್ ಲಕ್ಷಣದ ಮೂಲಕ, ಕೇವಲ ಜಹಲ್ ಲಕ್ಷಣ, ಕೇವಲ ಅಜಹಲ್ ಲಕ್ಷಣ ಇಲ್ಲಿ ನಾವು ತಗೊಳ್ಳೋದೇ ಇಲ್ಲ ಈ ದೃಷ್ಟಾಂತದಲ್ಲಿ. ಅವರು ಜಹದ ಜಹಲ್ ಲಕ್ಷಣ ಅಂತ ಮೂರನೇ ಲಕ್ಷಣ ಏನಿದೆ ಅದನ್ನೇ ಈ ದ್ವಿತೀಯ ಎಂಬ ಮಾತಿನಿಂದ ಹೇಳ್ತಾ ಇರೋದು. ಲಕ್ಷಣ ಯಾವ ಅಂತ ಹೇಳಿದರೆ ಆ ಮಾತಿನಿಂದ ಹೇಳ್ತಾ ಇರೋದು ಅದನ್ನೇ. ಅದೇನು ಲಕ್ಷಣ ಮಾಡೋದು ಹೇಗೆ ಮಾಡ್ತಾರೆ ಅಂದ್ರೆ, ತತ್ ಅಂದ್ರೆ ಅದು ಅಂತಷ್ಟೇ ಅರ್ಥ ಅಲ್ಲ, ಸರ್ವಜ್ಞತ್ವಾದ ಗುಣ ವಿಶಿಷ್ಟವಾದ ಚೈತನ್ಯ ಅಂತ ಅರ್ಥ. ಯಾಕಂದ್ರೆ ತತ್ಶಬ್ದ ರೆಫರ್ ಮಾಡುವುದು ಯಾವುದನ್ನ? ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಸರ್ವಜ್ಞತ್ವಾದ ಗುಣ ವಿಶಿಷ್ಟವಾದ ಚೈತನ್ಯ ಅಂತ ಅರ್ಥ. ತ್ವಮ್ ಅಂದ್ರೆ ಜೀವನನ್ನು ರೆಫರ್ ಮಾಡ್ತದೆ. ಆದ್ರಿಂದ ಅಲ್ಪಜ್ಞತ್ವಾದ ಗುಣ ವಿಶಿಷ್ಟವಾದ ಚೈತನ್ಯ ಅಂತ ಅರ್ಥ. ಅದರಲ್ಲಿ ಮೊದಲನೇದರಲ್ಲಿ ಸರ್ವಜ್ಞತ್ವಾದಿ ಗುಣಗಳನ್ನು ಬಿಟ್ಟು ಬಿಡ್ತೇವೆ, ತತ್ವ ಎಂಬುದು. ಚೈತನ್ಯ ಮಾತ್ರ ಇಟ್ಕೋತೀವಿ. ಆದ್ರಿಂದ ಒಂದಿಷ್ಟನ್ನ ಜಹತ್ ಬಿಟ್ಟಂತಾಯ್ತು, ಇನ್ನೊಂದಿಷ್ಟನ್ನ ಅಜಹತ್ ಇಟ್ಕೊಂಡಂತಾಯ್ತು. ಹಾಗೆ ತ್ವಮ್ ಅನ್ನೋಲ್ಲಿ ಕೂಡ ಅಲ್ಪಜ್ಞತ್ವಾದ ಗುಣಗಳಿಗೆ ಕತ್ತರಿ ಹಾಕ್ತೀವಿ, ಅದನ್ನು ಬಿಟ್ಟು ಜಹತ್ ಆಯ್ತು. ಮತ್ತೆ ಚೈತನ್ಯ ಅನ್ನೋದು ಮಾತ್ರ ಉಳಿಸ್ಕೊಂಡ್ವಿ, ಆವಾಗ ಅದು ಅಜಹತ್ತಾಯ್ತು. ಅದು ಹೀಗೆ ಜಹದ ಜಹಲ್ಲ ಲಕ್ಷಣದ ಮೂಲಕ ಉಳಿದ ಅರ್ಥ ಏನಾಗೋದ್ರಿಗೆ ಎರಡು ಚೈತನ್ಯಗಳು ಅಂತ ಆಯ್ತು. ಆ ಚೈತನ್ಯವು ಈ ಚೈತನ್ಯವು ಒಂದು ಅಷ್ಟೇ, ಹೀಗೆ ಅಭಿಪ್ರಾಯ ಹೇಳ್ತಾರೆ. ಅದು ದೃಷ್ಟಾಂತ ಏನು ಕೊಡ್ತಾರೆ? ಈ ದೃಷ್ಟಾಂತವನ್ನು ತಾರ್ಕಿಕರು ಕೂಡ ತಮ್ಮ ತರ್ಕ ಸಂಗ್ರಹ ಮೊದಲಾದ ಗ್ರಂಥಗಳಲ್ಲಿ ಅದ್ವೈತಿಗಳು ಹೀಗೆ ಹೇಳ್ತಾರೆ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಅದೇನು ದೃಷ್ಟಾಂತ ಅಂತ? ಸ್ವಯಂ ದೇವದತ್ತ ಅಂತ. ಈ ನಾವು ಇವತ್ತು ಒಬ್ಬ ದೇವದತ್ತನ ನೋಡಿದ್ವಿ, ಮೊನ್ನೆ ನೋಡಿದ ದೇವದತ್ತನೇ ಇವನು ಅಂತ ಉದ್ಗಾರ ತೆಗೆದು, ಇದು ಪ್ರತ್ಯಭಿಜ್ಞೆ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಸರಿ, ಈಗ ಸಹ ಅಯಂ ದೇವದತ್ತ ಇಷ್ಟು ಶಬ್ದ ಇದೆ. ಈಗ ಸಹ ಅಂದ್ರೆ ಏನರ್ಥ? ಮೊನ್ನೆ ನೋಡಿದ, ಮೊನ್ನೆ ಹೋದ ವರ್ಷ, ಅದರಿಂದ 10 ವರ್ಷ. ಅಲ್ಲಿ ಸಹ ಅಂದ್ರೆ ಅದು ಅಂತರ್ಥ. ಅದು ಅಂದ್ರೆ ಆ ದೇಶ ಆ ಕಾಲದಲ್ಲಿ ಯಾವುದೋ ಊರಿನಲ್ಲಿ ಯಾವುದೋ ಕಾಲದಲ್ಲಿ ನಾವು ನೋಡಿದಂಥ ದೇವದತ್ತ ಅಂತ ಅರ್ಥ. ಹಾಗಾಗಿ ತದ್ದೇಶ ತತ್ಕಾಲ ಸಂಬಂಧ ವಿಶಿಷ್ಟನಾದ ದೇವದತ್ತ ಅಂತ ಅದಕ್ಕೆ ಅರ್ಥ. ವಿಶಿಷ್ಟನಾದ ವ್ಯಕ್ತಿ ಅಂತ ಅರ್ಥ ಸಹ ಅಂದ್ರೆ. ಅಯಂ ಅಂದ್ರೆ ಏತದ್ದೇಶ ಏತತ್ಕಾಲ ಸಂಬಂಧ ವಿಶಿಷ್ಟನಾದ ವ್ಯಕ್ತಿ ಅಂತ ಅರ್ಥ. ಈಗ ಅವ್ರ ಪ್ರಶ್ನೆ ಏನು? ಸಾಮಾನ್ಯವಾಗಿ ಅನ್ಸೋದು ಹೇಗೆ? ಒಬ್ಬನೇ ವ್ಯಕ್ತಿಯಲ್ಲಿ ತದ್ದೇಶ ಕಾಲ ಸಂಬಂಧ ಮತ್ತು ಏತದ್ದೇಶ ಕಾಲ ಸಂಬಂಧ ಬರೋದು ಹೇಗೆ? ಪ್ರತ್ಯಭಿಜ್ಞಾ ಏನೋ ಇಬ್ಬರನ್ನೂ ಅಭಿನ್ನರು ಅಂತ ಹೇಳ್ತದೆ, ಹೇಗೆ ಅಭೇದ ಬರೋದು ಅಂತ ಅವ್ರ ಪ್ರಶ್ನೆ.
ಅದಕ್ಕೆ ಮಾಡಿಕೊಂಡು ಅವರಿಬ್ಬರನ್ನು ಅಭಿನ್ನರು ಅಂತ ಹೇಳಬೇಕು. ಹೇಗೆ ಹೇಳಬೇಕು ಅಂದರೆ ಅವರಿಗಿರುವಂತಹ ತದ್ದೇಶ ಕಾಲ ಸಂಬಂಧ ಮತ್ತು ಏತದ್ದೇಶ ಕಾಲ ಸಂಬಂಧಗಳನ್ನು ತೆಗೆದು ಹಾಕಿಬಿಡಬೇಕು ಜಹದ ಜಹದ ಲಕ್ಷಣದ ಮೂಲಕ. ಚೇತನರು ಅಭಿನ್ನರು ಅಂತಿಷ್ಟು ಅರ್ಥ ಆಗ್ತದೆ ಅಂತ ಆ ಜಹದ ಜಹದ ಲಕ್ಷಣವನ್ನೇ ಈ ಸ್ವಯಂ ದೇವದತ್ತ ಅನ್ನೋ ರೀತಿಯಲ್ಲಿ ದೃಷ್ಟಾಂತ ಇಟ್ಕೊಂಡು ಹಾಗೆ ತತ್ವಮಸಿ ನೋಡ್ಲಿಕ್ಕೆ ಕೂಡ ಅದನ್ನೇ ತೋರಿಸ್ತಾರೆ. ಇದು ಶಾಸ್ತ್ರದಲ್ಲಿ ಮಾಡ್ತಾರೆ. ನಾವಿದನ್ನು ಒಪ್ತೇವೆ ಅಂತಲ್ಲ, ಅವರು ಆ ಥರ ಮಾಡಿದ್ದಾರೆ. ಲಕ್ಷಣದಿಂದ ಹೇಳಿದ್ರೆ ಅಮುಖ್ಯ ಆಯಿತು, ಮುಖ್ಯ ಅರ್ಥವನ್ನು ಹೇಳಿಕ್ಕೆ ಬರುವಾಗ ಅಮುಖ್ಯ ಅರ್ಥವನ್ನು ಹೇಳಬಾರದು ಅಂತ ನಾವಂದ್ವಿ. ಅದಕ್ಕೆ ಅವರಂದ್ರು, ಅಲ್ಲ ನೀವಾದರೂ ಮಾಡಿದ್ದೇನೆ, ಅದನ್ನೇ ಮಾಡಿದ್ರಲ್ಲ. ಸಮಮೇತದಿತಿ ಚೇತನ, ನೀವು ಕೂಡ ಅಹಂ ಪ್ರಾಣ ಅಂದ್ರೆ ನಾನೇ ನೇರವಾಗಿ ಅರ್ಥ ಆಗೋದೇನು? ನಾನು ದೇವದತ್ತ, ನಾನೆಂಥ ವ್ಯಕ್ತಿ ಅಂತ ನಮ್ಮ ಬಗ್ಗೆ ನಾವು ಹೇಳ್ಕೊಂಡಾಗ ಅದಕ್ಕೆ ನಾನು ಈ ಹೆಸರಿನ ವ್ಯಕ್ತಿ ನೀವು ಅಂತೀರಿ. ಅವರು ಮಹಿಳೆಯರು ತಾವು ತಮ್ಮ ಹೆಸರನ್ನು ತಾವು ಹೇಳ್ಕೊತಾರೆ, ಎಲ್ಲರೂ ತಮ್ಮ ಹೆಸರನ್ನು ಹೇಳ್ಕೊಂಡಿರ್ತಾರೆ. ಅಲ್ಲಿ ಯಾರೋ ಲಕ್ಷಣ ಮಾಡ್ತಾರೆ, ಎಲ್ಲ ಕಡೆ ಶಕ್ತಿ ವೃತ್ತಿಯಿಂದ ಅರ್ಥ ಮಾಡಿರ್ತಾರಲ್ಲ. ಹಾಗೆ ಇಲ್ಲಿಯೂ ಕೂಡ ವೇದದಲ್ಲಿಯೂ ಕೂಡ ಮುಖ್ಯ ವೃತ್ತಿಯಿಂದ ಅರ್ಥ ಮಾಡಬೇಕಲ್ಲ. ನೀವು ಅಮುಖ್ಯ ವೃತ್ತಿಯಿಂದ ಅರ್ಥ ಮಾಡಿದ್ರಿ, ನೀವು ಕೂಡ ನಮಗೆ ಮಾತ್ರ ಅದ್ವೈತಿಗಳಿಗೆ ನೀವು ಅಮುಖ್ಯ ವೃತ್ತಿಯಿಂದ ಮಾಡಿದ್ರಿ ಅಂತ ನೀವೇನು ಆಪಾದನೆ ಮಾಡೋದು? ನಿಮ್ದು ಹಾಗೆ ಆಯ್ತಾರೆ ವ್ಯಾಖ್ಯಾನ ಅಂದ್ರೆ. ಇದು ಚೇನ್ನ ಅಲ್ಲ, ನಾವು ಮಾಡಲಿಕ್ಕೆ ಶಾಸ್ತ್ರದ ಆಧಾರ ಇದೆ. ತತ್ತನ್ನಾಮ್ನೋಚ್ಯತೆ ಇತಿ ಸರ್ವಶಬ್ದಾನಾಂ ಅಂತರ್ಯಾಮಿಣ್ಯವ ಮುಖ್ಯತ್ವ ಉಕ್ತೇ ಪದ್ಮಪುರಾಣದ ಮಾತಿದೆ. ಇತಿಹಾಸ ಪುರಾಣಾಭ್ಯಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಮಾತಿದೆ. ಇತಿಹಾಸ ಪುರಾಣಗಳ ಮೂಲಕ ವೇದಕ್ಕೆ ಅರ್ಥ ಮಾಡಬೇಕು ಅಂತ ಉಲ್ಲೇಖ ಇದೆ. ಆದ್ರಿಂದ ನಾವು ಇದಕ್ಕೆ ಈ ಥರ ಅರ್ಥ ಮಾಡಿದ್ದೇವೆ. ನೀವು ಆ ಇತಿಹಾಸ ಪುರಾಣಗಳನ್ನು ಗಣನೆ ತಗೊಳ್ಳಿಲ್ಲ, ಆದ್ರಿಂದ ನೀವು ತಪ್ಪು ಅರ್ಥ ಮಾಡಿದ್ರಿ. ವೇದ ನಿಮ್ಮನ್ನು ನೋಡಿ ಹೆದರಿತು. ನಮ್ಮ ಅರ್ಥ ಅಮುಖ್ಯ ಅರ್ಥ ನಾವು ಮಾಡಿದರೂ ಕೂಡ ಅದಕ್ಕೆ ನಾವು ಪ್ರಮಾಣ ಪುರಸ್ಸರವಾಗಿಯೇ ಮಾಡಿದ್ದೇವೆ. ಮತ್ತು ಅದಕ್ಕೊಂದು ಮುಖ್ಯಾರ್ಥವನ್ನು ಹೇಳಲಿಕ್ಕೆ ಬರ್ತದೆ. ಅದು ವೇದಗಳಿಗೆ ಅನೇಕ ಅರ್ಥಗಳಿರೋದ್ರಿಂದ ಇದು ಒಂದು ಅಮುಖ್ಯ ಅರ್ಥ. ನೀನು ಅವನ ಅಧೀನ, ಅವನ ಪ್ರತಿಬಿಂಬ ಇತ್ಯಾದಿ ಏನೋ ಅರ್ಥ ಹೇಳೋದು. ಇನ್ನೊಂದು ಭಗವಂತನೇ ತತ್ ಅಂದರೆ ಎಲ್ಲ ಕಡೆ ವ್ಯಾಪ್ತವಾದ್ದು, ತ್ವಮ್ ಅಂದರೆ ಪ್ರಕಾಶಮಾನವಾದದ್ದು, ತ್ವಮ್ ಅಂದರೆ ನೀನು ಅಂತ ಅರ್ಥ ಅಲ್ಲೇ ಅಲ್ಲ, ಪ್ರಕಾಶಮಾನವಾದ್ದು ಅಂತ ಅರ್ಥ. ಹಾಗೆ ಮುಖ್ಯಾರ್ಥನೂ ಮಾಡ್ಲಿಕ್ಕೆ ಬರ್ತದೆ. ಅದು ಬೇಡ, ಅಮುಖ್ಯಾರ್ಥ ಮಾಡಿದರೂ ಕೂಡ ಅದು ಪ್ರಮಾಣ ಪುರಸ್ಸರ ಆಗಿದೆ, ಅದರಿಂದ ನಮಗೆ ದೋಷ ಇಲ್ಲ ಅಂತ ಹೇಳ್ತಾರೆ. ಪದ್ಮಪುರಾಣದ ಶ್ಲೋಕದಲ್ಲಿ ತಮ್ ಪುರುಷೋತ್ತಮಂ ಬರುತ್ತೆ, ಆ ಭಗವಂತನನ್ನು ಹೊರತುಪಡಿಸಿ, ಅಂದ್ರೆ ಅವನಿಗೆ ವಾಚಕವಲ್ಲದ ನಾಮ ಎಲ್ಲಿಯೂ ಕೂಡ ಈ ಲೋಕದಲ್ಲಾಗಲಿ ವೇದದಲ್ಲಾಗಲಿ ಧ್ವನ್ಯಾತ್ಮಕ ಆಗಲಿ ವರ್ಣಾತ್ಮಕ ಆಗಲಿ ಅಂತ ಯಾವ ನಾಮವೂ ಕೂಡ ನ ಅಸ್ತಿ, ಎಲ್ಲೂ ಇಲ್ಲ ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.